ಒಂದಾದ್ರೆ ಸೆಕೆಂಡ್ ಹಾಫ್ ಬೇರೆ ಲೆವೆಲ್ ಸರ್. ಕ್ರೇಜಿ ಮೂವಿ ಅಕ್ಕನ್ ಸಕ್ಕರಾಗಿತ್ತು ಸರ್. ಸೂಪರ್ ಫಿಲ್ಮ್. ಕ್ಲೈಮ್ಯಾಕ್ಸ್ ಮಾತ್ರ ಚಿಂದಿ. ಬೆಂಕಿ ಬೆಂಕಿ. ಅಜಯ್ ಮಾರ್ಕಂಡ ಮಾರ್ಕ್. ಸೂಪರ್ ಸರ್ ಅಣ್ಣನ ಬೇರೆ ರೀತಿನೇ ತೋರಿಸಿದ್ದಾರೆ. ತುಂಬಾ ಥ್ಯಾಂಕ್ಸ್ ಸರ್. ಮೂವಿ ಸೂಪರ್, ಡೈರೆಕ್ಷನ್ ಸೂಪರ್ ಆಗಿದೆ, ಆಕ್ಟಿಂಗ್ ಸೂಪರ್ ಮಸ್ತ್ ಆಗಿದೆ ಸರ್. ಮಾಸ್ಗೆ ಸೂಪರ್ ಆಕ್ಟಿಂಗ್. ಸೂಪರ್ ಆಗಿತ್ತು. ಸೂಪರ್ ಸರ್. ಸೂಪರ್ ಆಗಿತ್ತು ಸರ್. ಮ್ಯೂಸಿಕ್ ಅದು ಸೂಪರ್ ಆಗಿದೆ. ಆಂಧ್ರದಲ್ಲಿ ತಮ್ಮನ್ನು, ತಮಿಳುನಾಡಲ್ಲಿ ಅನಿರುದ್ಧು, ಕರ್ನಾಟಕದಲ್ಲಿ ಅಜಿನೇಶ್. ಚೆನ್ನಾಗಿದೆ, ಎಲ್ಲ ಚೆನ್ನಾಗಿತ್ತು ಸರ್. ಚೆನ್ನಾಗಿತ್ತು ಮೂವಿ. ಹುಚ್ಚಾಯ್ತು ಬರ್ತೇನೆ ಸೂಪರ್. ಮೂವಿ ಸೂಪರ್ ಆಗಿದೆ, ಅಲ್ಟಿಮೇಟ್ ಆಗಿದೆ, 100% ವರ್ತ್ ಆಫ್ ಮನಿ. ಫ್ಯಾಮಿಲಿ ಫುಲ್ ಸಮೇತ ಬಂದು ನೋಡ್ಬೇಕು. ಸಕ್ಕತ್ತಾಗಿದೆ. ಮ್ಯಾಕ್ಸ್ ಗಿಂತ ಒಂದ್ ಸ್ಟೆಪ್ ಮೇಲೆ ಇದೆ. ಮಾರ್ಕ್ ಮೂವಿ ಸೂಪರ್ ಆಗಿದೆ. ಚೆನ್ನಾಗಿದೆ. ಫುಲ್ ಸೂಪರ್ ಆಗಿದೆ. ಮಾರ್ಕ್ ತರ ಪಿಕ್ಚರ್ ಮಾಡಕ್ಕೂ ದೊಂಬೇಕು. ನೆಕ್ಸ್ಟ್ ಲೆವೆಲ್ ಆಗಿದೆ. ಸುಮ್ನೆ ಜೋಶ್ ಹೇಳ್ತಾ ಇಲ್ಲ, ಆದ್ರೆ ಕಂಟೆಂಟ್ ಆತರ ಇದ್ರೆ ನೆಕ್ಸ್ಟ್ ಲೆವೆಲ್ ಆಗಿದೆ ಮೂವಿ. ಎಲ್ಲರೂ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗೋ ತರ ಇದೆ. ಫ್ಯಾಮಿಲಿ ಎಲ್ಲ ನೋಡ್ಬೋದು. ಮಾರ್ಕ್ ಸೂಪರ್ ಆಗಿದೆ. ನೆಕ್ಸ್ಟ್ ಎಲ್ಲ ಹಾಲಿವುಡ್ ತರ ಫಿಲ್ಮ್ ತೆಗೆದಿದ್ದಾರೆ. ಮಾರ್ಕ್ ಸೂಪರ್ ಇದೆ. ಕ್ಲಾಸ್ ಮಾಸ ಎಲ್ಲ ಇದೆ ಇದರಲ್ಲಿ. ತುಂಬಾ ಚೆನ್ನಾಗಿದೆ ಸರ್. 100 marks ಔಟ್ ಆಫ್ ಮಾತಿಗೆ ಬಾಸು, ಕಿಚ್ಚ ಬಾಸು. ಸೂಪರ್. ಹತ್ತು ಆಡ್ಕೊಂಬರೋದಕ್ಕೆ ಲೇಟ್ ಆಗ್ಬೋದು, ಚಿಕ್ಕ ಓಡ್ಕೊಂಬರೋದಕ್ಕೆ ಲೇಟ್ ಆಗ್ಬೋದು. ಇದು ಮಾರ್ಕ್ ಸೂಪರ್ ಆಗಿದೆ ಸರ್. ಬಾಸ್ಗೆ ಬಾಸ್ ಸೂಪರ್ ಆಗಿದೆ. ಸ್ಕ್ರೀನ್ ಪ್ಲೇ ಸೂಪರ್ ಆಗಿದೆ. ಬಾಸ್ ಆಕ್ಟಿಂಗ್ ಅಂತೂ ಮಸ್ತ್ ಆಗಿದೆ. ಮಾಸ್ಕ್ ಗಿಂತ ಇನ್ನೂ ಮಸ್ತ್ ಆಗಿದೆ ಸರ್. ಥ್ಯಾಂಕ್ ಯು. ಜೈ ಕಿಚ್ಚ ಬಾಸ್. ಸಕಲಾಗಿದೆ ಮೂವಿ ಸಕಲಾಗಿದೆ. ಕೇಳಿಸ್ಕೊಳ್ಳೋ ಬಚ್ಚ, ನಂಬಾಸು ಕಿಚ್ಚ. ಭಾಷಾ ಫ್ಯಾನ್ಸ್ ಗೆಲ್ಲ ಬರ್ಜಾರಿ ಅಬ್ದುಟ. ಹೇಳಿಸ್ಕೊಳ್ಳೋ ಬಚ್ಚ, ನಂಬಾಸು ಕಿಚ್ಚ. ಅಣ್ಣ ನಂಬಾಸ್ ಕಿಚ್ಚ ಸೂಪರ್. ಬಾಡಿ ಲ್ಯಾಂಗ್ವೇಜ್ ಅಂತೂ ಸೂಪರ್ ಇದೆ. ಬಾಡಿ ಲ್ಯಾಂಗ್ವೇಜ್ ಚಿಂದಿ ಮೂವಿ. ಬಾಸ್ ಇಸ್ ಬ್ಯಾಕ್. ಅಜಯ್ ಮಾರ್ಕಂಡೇಯ ರೋರಿಂಗ್ ಟುಡೇ. ಮಾಸ್ ಅಂದ್ರೆ ಮಾಸು, ನಮ್ ಕಿಚ್ಚ ಬಾಸು. ಯಾರು ಸಿನಿಮಾ ಸಖತ್ತಾಗಿದೆ. ನಿಮ್ಮನ್ನ ಪ್ರತಿಯೊಂದು ಮಿನಿಟ್ ಸೀಟ್ ಎಡ್ಜಲ್ಲಿ ಕೂರಿಸುತ್ತೆ. ಇವು ಮಾರ್ಕ್ ಮಾಡ್ಕೊಳ್ಳಿ. ಈ ವರ್ಷ ಸೂಪರ್ ಹಿಟ್ ಮೂವಿ ಮಾರ್ಕ್. ಸೂಪರ್ ಮೂವಿ. ತುಂಬಾ ಚೆನ್ನಾಗಿತ್ತು. ಪ್ರತಿಯೊಂದು ಫ್ಯಾಮಿಲಿನೂ ಬಂದು ಈ ಮೂವಿ ನೋಡ್ಬೇಕು. ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಮೇಂಟೈನ್ ಮಾಡೋ ಪ್ರತಿಯೊಬ್ರು ಬಂದು ನೋಡ್ಬೇಕು. ತಂದೆ ತಾಯಿಗಳು ಬಂದು ನೋಡ್ಬೇಕು. ಸೆಂಟಿಮೆಂಟ್ ಇದೆ, ಮಕ್ಕಳು ಸೆಂಟಿಮೆಂಟ್. ಐ ಲವ್ ಯು ಕಿಚ್ಚ ಬಾಸ್. ಉಡ್ಸೋರ್ಗೆ ಉಡ್ಸಿದ್ದು ಮ್ಯಾಕ್ಸು. ಚಿಕ್ಕ ಉಡ್ಸ್ಬೇಕು ಅಂತಾನೆ ಬಂದಿದ್ದು ನಮ್ಮ ಮಾರ್ಕ್. ಸೂಪರ್ ಆಗಿದೆ. ಕಿಚ್ಚ ಬಾಸ್ ಸೂಪರ್. ಆಕ್ಟಿಂಗ್ ಎಲ್ಲ ಚೆನ್ನಾಗೈತೆ. ಸೂಪರ್ ಆಗಿದೆ. ಒಂದೇ ಥಿಯೇಟರ್ ಅಲ್ಲಿ ಡೆವಿಲ್ ಹಾಕೋರೆ, ಮಾರ್ಕ್ ಹಾಕೋರೆ, ಇಬ್ರು ಜೊತೆ ಒಂದೇ ಬರ್ತಾರೆ. ಸೂಪರ್ ಮೂವಿ. ಜೈ ಕಿಚ್ಚ ಬಾಸ್. ಸುದೀಪ್ ಆಕ್ಟಿಂಗ್ ಇಷ್ಟ ಆಯ್ತು. ಮತ್ತೆ ಆ ಸ್ವಾಗ್ ಇತ್ತಲ್ಲ, ಡ್ಯಾನ್ಸ್ ಅಲ್ಟಿಮೇಟ್. ನಾನ್ ನೋಡಿರೋ ಫಿಲಂ ಮಾರ್ಕೋ. ಇವತ್ತು ನೋಡ್ಬಿಟ್ಟು ಆಗ್ತಾ ಗ್ರೇಟ್. ಕ್ರೇಜಿ ಫಿಲಮ್. ದಾದಾ ಯಾರು ಗೊತ್ತಾ ಮಾಡಿದ್ದಾರೆ. ಸೂಪರ್ ಆಗಿದೆ, ಸಖತ್ತಾಗಿದೆ. ಮಾರ್ಕ್ ಫುಲ್ ಮಾಸ್ ಸೆಂಟಿಮೆಂಟ್ 100 ಪಕ್ಕ. ಮಾರ್ಕ್ ಮೂವಿ ನಾವು ಕೊಡೋ ಅವಳಿಗೆ 100 ಡೇಸ್ ಥಿಯೇಟರ್ಸ್ ಎಲ್ಲ ಹಚ್ಚನೆ ಬರಬಾರ್ದು ಅಷ್ಟೇ. ಸೂಪರ್ ಮಾರ್ಕ್ ಸೂಪರ್ ಸರ್. ಸೂಪರ್ ಫಿಲಮ್. ಸೂಪರ್ ಆಗಿದೆ. ಸೂಪರ್ ಮಸ್ಟ್ ವಾಚ್ ಫಿಲಂ. ದಮ್ ಹೊಡಿಯೋದು ಕಮ್ಮಿ ಮಾಡ್ಬೇಕು. ಕಿಚ್ಚ ಓಡುತ್ತೆ ಎಲ್ಲ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಸುದೀಪ್ ಸರ್ ನೆಕ್ಸ್ಟ್ ಲೆವೆಲ್ ಆಕ್ಟಿಂಗ್ ಸರ್. ಡೆಮಿಗಾಡ್ ಆಕ್ಟಿಂಗ್. ಸುದೀಪ್ ಮಾರ್ಕ್ನ ಯಾವಾಗ ಕೈಲೂ ಬೀಟ್ ಮಾಡಕ. ಸರ್ ಚೆನ್ನಾಗಿದೆ. ಎಂಟರ್ಟೈನ್ಮೆಂಟ್ ಆಗಿದೆ. ಮಾರ್ಕ್ಗಿಂತ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ. ಎಲ್ಲರಿಗೂ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನೊಂದು 4 ಸತಿ ನೋಡಿದ್ರು ಬೇಜಾರಾಗುತ್ತೆ. ಸಖತ್ತಾಗಿತ್ತು. ತುಂಬಾ ಚೆನ್ನಾಗಿದೆ. ತುಂಬಾ ಇಷ್ಟ. ತುಂಬಾ ಆಟಿಟ್ಯೂಡ್ ಮಾಸ್ ಆಗಿದ್ದಾರೆ. ಹೌದು. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಸೂಪರ್ ಆಗಿದೆ ಮೂವಿ. ಡೈಲಾಗ್ ಆಗಿರ್ಬೋದು, ಲಾಸ್ಟ್ ಅಲ್ಲಿ ಒಂದು ಹಳ್ಳ ಸೀನ್ ಬರುತ್ತೆ. ಮಕ್ಳುಗಳನ್ನ ಬಾಸ್ ಹೆಂಗ್ ಕಾಪಾಡ್ತಾರೆ ಅನ್ನೋದೊಂದು ಅಲ್ಟಿಯಾಗಿದೆ. ಒಂದು ಸಾಂಗ್ ಆಗ್ಲಿ ಸೂಪರ್ ಆಗಿ ಬಂದಿದೆ.
ಮ್ಯಾಕ್ಸಿಗಿಂತ ಡಬಲ್. ಎಲ್ಲರೂ ಕೆಲವು ಜನ ಮ್ಯಾಕ್ಸೇ ಕಾಪಿ ಅದು ಇದು ಅಂತಂದ್ರು. ಇಲ್ಲಿ ಬಂದೆ ಥಿಯೇಟರ್ ಒಳಗಡೆ ಬಂದ್ ನೋಡ್ರಿ ಕಿಚ್ಚ ಬಾಸ್ ಸೌಂಡ್ ಹೆಂಗ್ ಬರ್ತಾ ಇದೆ ಅಂತ, ಅದು ಇದು ಅಂತಂದ್ರು. ಪೈರಸಿ ಮಾಡೋರು ಒಂದ್ ಹೇಳ್ತೀವಿ ನೋಡ್ರಿ, ದಾದಾ ಯಾರು ಗೊತ್ತಾ ಅನ್ನೋದ್ರಲ್ಲಿ ಕಿಚ್ಚು ಫ್ಯಾನ್ಸ್ ನಿಂತಿರ್ತಾರೆ. ಯಾರೇನೇ ಮಾಡಿದ್ರು ಕಾವಲಾಗಿ ಕಿಚ್ಚು ಫ್ಯಾನ್ಸ್ ಇದ್ದೇ ಇರ್ತೀವಿ. ಥ್ಯಾಂಕ್ ಯು. ಮೂವಿ ಚೆನ್ನಾಗಿದೆ, ಸ್ವಲ್ಪ ಮ್ಯಾಕ್ಸ್ ತರ ಅನ್ನಿಸ್ತು ಫಸ್ಟ್ ಹಾಫ್ ಅಲ್ಲಿ, ಬಟ್ ಅದಾದ್ಮೇಲೆ ಚೆನ್ನಾಗಿದೆ ಮೂವಿ. ಎಲಿವೇಶನ್, BGM ಅಂತೂ ಅಲ್ಟಿಮೇಟ್ ಆಗಿದೆ ಅಂಡ್ ಆಕ್ಟಿಂಗ್ ಟಾಪ್ ನಾಚ್. ಸುದೀಪ್ಗೆ ಕಿಚ್ಚ ಅಂದ್ರೆ ಕಿಚ್ಚ, ಅದನ್ನ ಯಾರನ್ನೂ ಮೀರ್ಸಕ್ಕಾಗಲ್ಲ. ತುಂಬಾ ಎಮೋಷನಲಿ ಕ್ರಿಯೇಟ್ ಆಗುತ್ತೆ. ಒಂದ್ ಪಾಯಿಂಟ್ ಅಲ್ಲಿ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಒಂದ್ ಸೀನ್ ಇದೆ, ತುಂಬಾ ಎಮೋಷನಲಿ ಕ್ರಿಯೇಟ್ ಆಗುತ್ತೆ. ಒಳ್ಳೆ ಫಿಲಮ್, ಫ್ಯಾಮಿಲಿ ನೋಡ್ಬೋದು. ಮ್ಯಾಕ್ಸ್ಗಿನ ಚೆನ್ನಾಗಿದೆ, ಅಲ್ಟಿಮೇಟ್ಲಿ ಮ್ಯಾಕ್ಸ್ಗಿನ ಚೆನ್ನಾಗಿದೆ. ಹಿಟ್ ಆಗತ್ತೆ ಬಿಕಾಸ್ ಇವಾಗ ಬಂದಿರೋ ಮೂವೀಸ್ಗಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂಡ್ ಜಾನರ್ ಆಫ್ ಸುದೀಪ್ ಇಸ್ ಲಿಟಲ್ ಡಿಫ್ರೆಂಟ್. ಸೊ ಚೆನ್ನಾಗಿದೆ. ತುಂಬಾ ಫೈಟ್ಸ್ ಇದೆ ಅಂಡ್ ಸುದೀಪ್ ಅವ್ರು ಒಳ್ಳೆ ಡ್ಯಾನ್ಸ್ ಮಾಡಿದ್ದಾರೆ. ಆಫ್ಟರ್ ಸೋ ಮೆನಿ ಇಯರ್ಸ್ ನಾವು ಒಳ್ಳೆ ಡ್ಯಾನ್ಸ್ ನ ನೋಡಿದ್ವಿ ಸುದೀಪ್ ಅವ್ರದ್ದು. ಆ ಸಾಂಗ್ಸ್ ಎಲ್ಲ ಅಲ್ಟಿಮೇಟ್ ಇದೆ ಅಂಡ್ ಮ್ಯೂಸಿಕ್, BGM ಇಟ್ಸ್ ವೆರಿ ಗುಡ್. ಎಕ್ಸ್ಪೆಕ್ಟೇಷನ್ಸ್ ಸ್ವಲ್ಪ ರೀಚ್ ಆಗಿದೆ, ಪರವಾಗಿಲ್ಲ. ಬಟ್ ಮಾರ್ಕ್ ಎಸ್, ಅದು ಸೌಂಡ್ ಇಲ್ದಂಗೆ ಬಂತು ಅಂಡ್ ಇವಾಗ ಅದು ದೊಡ್ಡ ಸೌಂಡ್ ಮಾಡತ್ತೆ ಫಾರ್ ಶೋರ್. ಥ್ಯಾಂಕ್ ಯು. ಅಣ್ಣ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ, ಓಕೆನಾ? ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ, ಸಖತ್ತಾಗಿದೆ. ಆತನ ಏಜಿಗೆ ಮಾಡಿದ, ನಮ್ ಬಾಸ್ ಅಂತ ಹೇಳ್ತಾ ಇಲ್ಲ, ಏಜಿಗೆ ಮಾತ್ರ ಆತರ ಆಕ್ಟಿಂಗ್ ಸಖತ್ತಾಗಿ ಮಾಡಿದ್ದಾರೆ. ನೋಡಿ ಅಣ್ಣ, ಸಖತ್ತಾಗಿದೆ. ಮಾರ್ಕ್ ಮ್ಯಾಕ್ಸಿಮಮ್ ಓಡುತ್ತಣ್ಣ. ಮ್ಯಾಕ್ಸ್ ಇಂದ ಸಖತ್ತಾಗಿದೆ ಅಣ್ಣ, ನಾನು ಹೇಳ್ತಿದ್ದೀನಿ ಮ್ಯಾಕ್ಸ್ ಇಂದ ಚೆನ್ನಾಗಿದೆ. ಫೈಟು ಡ್ಯಾನ್ಸ್ಗಿಂತ ಆತನ ಆಕ್ಟಿಂಗ್, ಆತನ ಎಫರ್ಟ್ ಇದೆಯಲ್ಲ, ಅದಕ್ಕೆ ನಾವು ಗ್ರೇಟ್ಫುಲ್ ಹೇಳ್ಬೇಕಣ್ಣ. ಸಖತ್ತಾಗಿದೆ. ಕ್ಲೈಮ್ಯಾಕ್ಸ್ ಅಣ್ಣ ನೀವು ಅನ್ಕೊಂಡಿದ್ದ ತರ ಇಲ್ಲೇ ಇಲ್ಲ, ಟ್ವಿಸ್ಟ್ ಇದೆ ಅಣ್ಣ. ಎಲ್ಲದ್ರಲ್ಲಿ ಒಂದ್ಮೇಲೊಂದು ಟ್ವಿಸ್ಟ್ ಸಖತ್ತಾಗಿದೆ. ಬಂದು ಥಿಯೇಟರ್ ನೋಡಿ, ಥಿಯೇಟರ್ ಆಗುತ್ತಣ್ಣ. ಪಕ್ಕಾ ಬ್ಲಾಕ್ ಬಾಸ್ಟರ್. ಫ್ಯಾಮಿಲಿ ಆಡಿಯನ್ಸ್ ಬಂದು ಕೂತ್ ನೋಡ್ಬೋದು. ಫ್ಯಾಮಿಲಿ ಸದ್ಯಕ್ಕೆ ನೋಡ್ಬೋದು. ಎಲ್ಲ ಯಾರು ಏನು ಒಲ್ಗರ್ದೆಲ್ಲ ಏನು ಯೂಸ್ ಮಾಡಿಲ್ಲ. ಎಲ್ಲ ಫ್ಯಾಮಿಲಿ ಕುತ್ಕೊಂಡು ಆರಾಮಾಗಿ ಫುಲ್ ಫ್ಯಾಮಿಲಿ ಎಂಟರ್ಟೈನರ್ ಮೂವಿ ಇದು. ಬೋರ್ ಆಗಲ್ಲ. ಆ ಕಣಕ್ಕೆ ಬೋರ್ ಆಗಲ್ಲ ಅಣ್ಣ. ಈ ಚಳಿಗೆ ಮಾತ್ರ ಹುಚ್ಚು ಬಿಡಿಸುತ್ತೆ ಪಿಕ್ಚರ್. ಸಕ್ಕತ್ತಾಗ ಮ್ಯಾಕ್ಸ್ ಮಾತ್ರ ಮ್ಯಾಕ್ಸಿಮಮ್ ಓಡೇ ಓಡುತ್ತೆ. ತಿಂಡಿ ಬಿಡಿಸೋದು ಅಂತ ಹಂಗೆ ಇರೋದು ಫಿಲಮ್ ಇದು. ತಿಂಡಿ ಬಿಡಿಸ್ದಂಗೆ ಇರೋದು ಫಿಲಮ್. ಅಣ್ಣ ಹಂಗ ಹೇಳಂಗಿಲ್ಲ ಅಣ್ಣ. ಎಲ್ಲ ನಮ್ ಕನ್ನಡ ಇಂಡಸ್ಟ್ರಿ ಅಂದ್ರೆ ಎಲ್ಲದು ಒಂದೇ, ಎಲ್ಲದು ನಿಯತ್ತಾಗಿ ಬೆಳಿಬೇಕು, ಎಲ್ಲದು ಚೆನ್ನಾಗಿರ್ಲಿ. ಇದು ನೋಡ್ತೀವಿ, ಅದು ನೋಡ್ತೀವಿ. ಈಗ ಇದು ನೋಡ್ತೀವಿ, ಹೋಗಿ ಅದನ್ನು ನೋಡ್ತೀವಿ ಫಿಲಮ್ ನಾವು. ಥ್ಯಾಂಕ್ ಯು. ಆನೆಸ್ಟ್ ಸಖತ್ತಾಗಿದೆ. ಬೇರೆ ಲೆವೆಲ್ ಆಗಿದ್ದಾರೆ ಬಾಸ್ ಈ ಮೂವಿಲಿ. ಅವರ ಸ್ಟೈಲು, ಆಟಿಟ್ಯೂಡ್ ಎಲ್ಲ ಚೆನ್ನಾಗಿದೆ. 100% ಸರ್, 100%. ಮ್ಯಾಕ್ಸ್ ಕೂಡ ಚೆನ್ನಾಗಿದೆ, ಅದಕ್ಕಿಂತ ಮಾರ್ಕ್ ಕೂಡ ಸಖತ್ತಾಗಿದೆ. ಕನೆಕ್ಟ್ ಇಸ್ ಅ ಸ್ಟೋರಿ ಬೆಟರ್ ಆಗಿ ಸಖತ್ತಾಗಿದೆ. ಕ್ಲೈಮ್ಯಾಕ್ಸ್ ಸರ್ ಮಸ್ಟ್ ಅಂಡ್ ವಾಚ್, ಯಾಕಂದ್ರೆ ಕಣ್ಣಲ್ಲಿ ನೀರೇ ಬಂದ್ಬಿಡುತ್ತೆ, ಅಷ್ಟು ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಅದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಲಾಸ್ಟ್ ಯಾವಾಗ್ಲೂ ನೋಡಿದ್ದು ಆ ತರ ಬಾಸ್ ನ, ಇವಾಗ ಈ ಮೂವಿಲಿ ನೋಡ್ತಿದೀವಿ ಆ ತರ. ಪಕ್ಕ ಖಂಡಿತ ಇಷ್ಟ ಆಗುತ್ತೆ. ಆಗುತ್ತೆ ಸರ್, ಪಕ್ಕ ಆಗುತ್ತೆ. ಎಲ್ಲಾರು ಬಂದು ನೋಡಿ ಸರ್. 10ಕ್ಕೆ 100 ಕೊಡ್ತೀನಿ ನಾನು. ಎಲ್ಲ ಬಂದ್ ನೋಡಿ. ಚಿಲ್ಡ್ರನ್ಸ್ ಮಾತ್ರ ಒಳ್ಳೇದು, ಕ್ರೇಜ್ ಮಸ್ತ್ ಮಾತ್ರ. ಎಲ್ಲ ಬಂದ್ ನೋಡ್ಬೇಕು ಮೂವಿನ ಅಂತ ಹೇಳ್ತಿದ್ವಿ. ಬ್ರೋ ಮೂವಿ ಮಾತ್ರ ಬಾರಿ ಐತೆ, ಎಲ್ಲ ಥಿಯೇಟರ್ ಬಂದ್ ನೋಡಿ. ನಮ್ ಬಾಸ್ ಬರ್ತಾರೆ, ಚೆನ್ನಾಗೈತೆ. ಡೆವಿಲ್ಗಿಂತ ಮಸ್ತಾಗೆ ಐತೆ, ಬಂದ್ ನೋಡಿ. ಕಿಚ್ಚ ಫ್ಯಾನ್ಸ್ ಎಲ್ಲ ಬಂದ್ ಪಕ್ಕ ನೋಡ್ಲೇಬೇಕು. ಥ್ರಿಲ್ ಮೇಲ್ ಥ್ರಿಲ್ಲು ಪೈಸಾ ವಸೂಲ್ ಮೂವಿ ಆಯ್ತಾ. ಡಿಸೆಂಬರ್ ನಮ್ದೇ, ಕೇಳಿಸ್ಕೊಳ್ಳಲು ನಂಬಸು ಕಿಚ್ಚ. ಸಿನಿಮಾ ನೋಡ್ಕೊಂಡ್ ಬಂದೆ. ಕ್ರೇಜಿ, ಒನ್ ಆಫ್ ದ ಬೆಸ್ಟ್ ಮೂವಿ ಅಂತ ಹೇಳ್ಬೋದು. ಮ್ಯಾಕ್ಸ್ ಏನ್ ಮಾಡಿದ್ರು, ಮಾರ್ಕು 10 ಪಟ್ಟು ಜಾಸ್ತಿ ಇದೆ ಸಿನಿಮಾ. ಆ ಲೆವೆಲ್ಗೆ ಎಂಟರ್ಟೈನ್ಮೆಂಟ್ ಇದೆ ಅಂಡ್ ಆ ಲೆವೆಲ್ಗೆ ಸ್ವಾಗ್ ಇದೆ. ಅವ್ರ ಸ್ಟೈಲ್ ನೋಡಕ್ಕೆ ನೆಕ್ಸ್ಟ್ ಲೆವೆಲ್. ಅವ್ರ ಕ್ರೇಜಿ ಬಿಡಿ. ಲಿಟ್ರಲಿ ಎಂಜಾಯ್. ಬರ್ದಿಕೊಳ್ಳಿ, ಪೇಪರ್ ಮುಂದೆ ಬರ್ದಿಕೊಳ್ಳ್ರಿ. ಸಿನಿಮಾ ಹಿಟ್ ಅಲ್ಲ, ಸೂಪರ್ ಹಿಟ್. ಸ್ವಾಗ್ ಸ್ಟೈಲ್ ಕಿಂಗ್ ಅನ್ಬೋದು. ಎಲ್ಲ ಸ್ಟಾರ್ ನೋಡ್ತೀವಿ. ಎಲ್ಲಾ ಸ್ಟಾರ್ ನ ನೀವು ಕಿಚ್ಚವ್ರ ಹತ್ರ ನೋಡಬಹುದು. ಆ ಸ್ವಾಗ್ ಲಿಟ್ರಲಿ ಎಂಜಾಯ್ ಮಾಡಿದ್ವಿ. ನೈಟ್ ಎಲ್ಲ ಕ್ಯಾಂಪ್ ಮಾಡ್ಕೊಂಡು ಎಚ್ಚರ ಇದ್ದು ಬಂದ್ ಸಿನಿಮಾ ನೋಡಕ್ ಬಂದ್ವಿ. ಲಿಟ್ರಲಿ ವರ್ತು. 1000 ಪಟ್ಟು, 10 ಪಟ್ಟು ಚೆನ್ನಾಗಿದೆ. 10 ಪಟ್ಟು ಅಲ್ಲ ಬ್ರೋ, 100 ಪಟ್ಟು. ಸೈಕ್ ಅಂದ್ರೆ ಸೈಕು. ಒಂದೊಂದ್ ಮೂವಿನು, ಒಂದೊಂದ್ ಸೀನು ಕೂಡ ಸೈಕು. ನಾನು ಹೇಳ್ಬೇಕು ಅಂದ್ರೆ ಅಪ್ಪಟ ಅಭಿಮಾನಿ ದರ್ಶನ್. ಇವತ್ತಿಂದ ಹೇಳ್ಬೇಕಂದ್ರೆ ನಾನು ಅಪ್ಪಟ ಅಭಿಮಾನಿ ಯಾರಂದ್ರೆ ಸುದೀಪ್. ಪೈರಸಿ ಬೇಡ. ಪೈರಸಿ ಅಂತೇನಿಲ್ಲ, ಎಲ್ಲರೂ ಇಷ್ಟ. ಬಟ್ ಬೇಡ. ದಚ್ಚು ಕಿಚ್ಚ ಅವ್ರಿಬ್ರು ಫ್ರೆಂಡ್ಸ್. ಹೇಳಿ ಬ್ರೋ, ದಚ್ಚು
ಕಿಚ್ಚ ಎರಡು ಇಬ್ರು ಡೆವಿಲು ಫಸ್ಟ್ ಶೋ ಹೋಗಿದೀವಿ, ಮಾರ್ಕೋ ಫಸ್ಟ್ ಶೋ ಬಂದಿದೀವಿ, 45 ಹೋಗ್ತೀವಿ. ಕನ್ನಡ ಎಲ್ಲಾ ಸಿನಿಮಾಗೂ ಸಪೋರ್ಟ್ ಮಾಡ್ತೀವಿ ನಾವು ಕನ್ನಡಿಗರು. ರಿಲೀಸ್ ಆಗ್ಬಿಟ್ಟೈತೆ ಈಗ ಡೆವಿಲ್ ಮಾರ್ಕ್ ಅಷ್ಟೇ. ಎಲ್ಲಾ ಕಡೆ ಆಗ್ಲಿ, ಎಲ್ಲಾ ಸಿನಿಮಾ ಹಿಟ್ ಆಗ್ಲಿ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಅಷ್ಟೇ. ಪಿಕ್ಚರು ಸೂಪರ್ ಆಗಿತ್ತು. ಪಿಕ್ಚರ್ ಮಾತ್ರ ಸಕ್ಕತ್ತಾಗಿತ್ತು. ಫೈಟ್ ಮಾತ್ರ ಅಲ್ಟಿ BGM ಮಾತ್ರ ಸೂಪರ್ ಆಗಿತ್ತು. ಎಲ್ಲ ಚೆನ್ನಾಗಿತ್ತು ಬ್ರೋ. 100 ಡೇಸ್ ಪಕ್ಕ. ಮ್ಯಾಕ್ಸ್ ಗಿಂತ 200 300 ಪಕ್ಕ ಬ್ರೋ. ಕ್ಲೈಮ್ಯಾಕ್ಸ್ ಮಾತ್ರ ಮಸ್ತ್ ಬ್ರೋ. ಕ್ಲೈಮ್ಯಾಕ್ಸ್ ಸೂಪರ್ ಬ್ರೋ. ಸೂಪರ್ ಇಂಡಸ್ಟ್ರಿ ಇಷ್ಟ ಆಗುತ್ತೆ, ಪಕ್ಕ ಹಿಟ್ ಆಗುತ್ತೆ. ಥ್ಯಾಂಕ್ ಯು ಬ್ರೋ. ಮ್ಯಾಕ್ಸ್ಗೆ ಸಿನಿಮಾ ಹೇಗಿದೆ ಅಂತಂದ್ರೆ ಮಸ್ತಾಗಿದೆ. ವಿಜಯ್ ಕಾರ್ತಿಕೇಯ ಅವರು ಮ್ಯಾಕ್ಸ್ ಸಿನಿಮಾ ಮಾಡಿದ್ದಾರೆ, ಬಟ್ ಅವರದು ಡೆಬ್ಯೂಟ್ ಸಿನಿಮಾ. ಅವ್ರು ಹೇಗೆ ಫ್ಯಾನ್ ಸ್ಟಫ್ ಹೇಗೆ ಕೊಡಬೇಕು ಅಂತ ಅದರಲ್ಲಿ ಸ್ವಲ್ಪ ಕಡಿಮೆ ಇರ್ಬೋದು, ಬಟ್ ಮಾರ್ಕ್ ಅಲ್ಲಿ ಯಾವುದೇ ಸ್ಟಫ್ ಮಿಸ್ ಆಗಲ್ಲ. ಫ್ಯಾನ್ಸ್ಗೆ ಏನ್ ಬೇಕು ಅದನ್ನ ಫಸ್ಟ್ ಎಂಟ್ರಿ ಸೀನ್ ಅಲ್ಲೇನೆ ಅದನ್ನ ನಮಗೆ ತುಂಬ ಕೊಟ್ಟಿದ್ದಾರೆ. ಅವ್ರೇನ್ ಎಂಟ್ರಿ ಸೀನ್ ಅಲ್ಲಿ ಜಸ್ಟ್ ಏನು ಮಾತಾಡಲ್ಲ, ಜಸ್ಟ್ ಈಗ ಮುಂಚೆ ರಿಲೀಸ್ ಆಗಿರೋ ಮೂವಿಗಳೆಲ್ಲ ನೋಡಿದೀವಿ, ಬೇರೆ ಹೀರೋಗಳೆಲ್ಲ ಕೆಜಿ ಮೇಕಪ್ ಹಾಕೊಂಡು ವಿಗ್ ಹಾಕೊಂಡ್ ಬಂದ್ರೆ ಅಲ್ಲ, ನಮ್ ಬಾಸ್ ಜಸ್ಟ್ ಲುಕ್ ಕೊಟ್ರೆ ಸಾಕು, ನಡ್ಕೊಂಡ್ ಬಂದ್ರೆ ಸಾಕು, ಅವ್ರ ಸ್ವ್ಯಾಗ್ ಏನು ಅಂತ ಗೊತ್ತಾಗುತ್ತೆ. ಇದ್ರಲ್ಲಿ ಅವ್ರು ನೋಡಿ ಮೇಕಪ್ ಅಲ್ಲ, ಮಖಕ್ ಮಸಿ ಹಚ್ಕೊಂಡು ಆಕ್ಟಿಂಗ್ ಮಾಡಿದ್ದಾರೆ. ಆದ್ರೂ ಎಷ್ಟು ಸ್ವ್ಯಾಗ್ ಆಗಿ ಎಷ್ಟು ಆಟಿಟ್ಯೂಡ್ ಆಗಿ ಕಾಣಿಸ್ತಾರೆ ಅನ್ನೋದು ಆಕ್ಟಿಂಗ್ ನ ನೋಡಿ. ಅದಕ್ಕೆ ಸುಮ್ನೆ ಯಾರು ಅಭಿನಯ ಚಕ್ರವರ್ತಿ ಅಂತ ಕರೆಯಲ್ಲ. ಮಾರ್ಕ್ ಎಲ್ರು ಸಿನಿಮಾ ಬಂದು ಥಿಯೇಟರ್ ಅಲ್ಲೇ ನೋಡಿ ಗೊತ್ತಾಗುತ್ತೆ. ಮಾರ್ಕ್ ಸಿನಿಮಾ ಮ್ಯಾಕ್ಸ್ ಇಂದ ಚೆನ್ನಾಗಿದೆ ಸರ್. ಅದೇ ಮ್ಯಾಕ್ಸ್ ಹೇಳ್ದಂಗೆ ಮುಂಚೆ ವಿಜಯ್ ಕಾರ್ತಿಕ್ ಅವ್ರದ್ದು ಡೆಬ್ಯೂಟ್, ಬಟ್ ಇದ್ರಲ್ಲಿ ತಿಳ್ಕೊಂಡಿದ್ದಾರೆ, ಮುಂದಕ್ಕೆ ಇನ್ನು ತಿಳ್ಕೊಂತಾರೆ. ಹಿಟ್ ಆಗುತ್ತೆ ಸರ್. ಈಗ ನಾವು ಈ ಕಾಂತಾರ ಚಾಪ್ಟರ್ 1 ಏನಾಯ್ತು ಅದ್ ಬಿಟ್ರೆ ಯಾವ್ದು ಚೆನ್ನಾಗಿದೆ ಅಂತಂದ್ರೆ ಈ ಇಯರ್ ಅಲ್ಲಿ ಇದೇ ತುಂಬಾ ಕಲೆಕ್ಷನ್ ಮಾಡೋದಾಗ್ಲಿ ಇದೆ ಸರ್ ಹಿಟ್ ಆಗೋದು. ಥ್ಯಾಂಕ್ ಯು ಸರ್. ಮೂವಿ ಮಾತ್ರ ಅಂದ್ರೆ ಸ್ಟಾರ್ಟಿಂಗ್ 20 ನಿಮಿಷ ಅದು ಸಸ್ಪೆನ್ಸ್ ಬೇರೆ ಲೆವೆಲ್ ಆಗಿದೆ. ಎಂಟ್ರಿ ಸೀನ್ ಮಾತ್ರ ಬೆಂಕಿ ಇದೆ ಸರ್. ಅವತ್ತು ನಾನು ಇದೇ ಜಾಗದಲ್ಲಿ ನಿಂತ್ಕೊಂಡು ಹೇಳಿದೆ ಥಿಯೇಟರ್ ನಡಗಿಸುತ್ತೆ ಅಂತ. ಥಿಯೇಟರ್ ನಡಗಿಸಿಲ್ಲ ಸರ್, ಥಿಯೇಟ್ರೇ ಅಲ್ಲಾಡ್ಸ್ಬಿಟ್ಟಿದೆ. ಆ ತರ ಇದೆ ಮೂವಿ. ಒಳ್ಳೆ ಕಾನ್ಸೆಪ್ಟ್ ಮತ್ತೆ ಎಡಿಟಿಂಗ್ ಎಲ್ಲ ಮೇಕಿಂಗ್ ಎಲ್ಲ ಬೇರೆ ಲೆವೆಲ್ ಆಗಿದೆ ಸರ್. ಸರ್ ನಮ್ಮ ಬಾಸ್ ಹೇಳ್ಕೊಟ್ಟಿರೋದು ಒಂದೇ, ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ ಅಂತ. ಸರ್ ನೋಡಿದೀವಿ ಸರ್, ತುಂಬಾ ಖುಷಿ ಆಯ್ತು. ಈ ತರ ಎಲ್ಲ ಬಂದು ನೋಡ್ಬೇಕಂದ್ರೆ ತುಂಬಾ ಖುಷಿ ಆಗುತ್ತೆ ಸರ್. ಜನಗಳು ಬಂದು ಸರ್ ಎಕ್ಸ್ಪೆಕ್ಟೇಷನ್ ಗಿಂತ ಮೇಲೆ ಹೋಗಿದೆ ಮೂವಿ. ಮತ್ ಈ ತರ ಸರ್ 50 ವರ್ಷನಾ ಸರ್ ಇವ್ರಿಗೆ ಸರ್? 20 ವರ್ಷ 25 ವರ್ಷ ಹುಡುಗ ಇದ್ದಂಗೆ ಸರ್. ಸಕ್ಕತ್ತಾಗಿದೆ ಸರ್. ಮೂವಿ ಮಾತ್ರ ಮಸ್ತಾಗಿದೆ ಸರ್. ಸರ್ ಫ್ಯಾಮಿಲಿ ಅವ್ರು ಕರ್ಕೊಂಬಂದು ನಾವೇ ತೋರಿಸ್ಬೇಕು ಸರ್. ಅವ್ರು ಬರಲ್ಲ, ಹೆಂಗಿರುತ್ತೆ ಮೂವಿ ಹೆಂಗೆ ಅನ್ಕೊಂಡು ನಾವೇ ಕರ್ಕೊಂಬಂದು ತೋರಿಸ್ತೀವಿ ಸರ್. ಮೂವಿ ಸಕ್ಕತ್ತಾಗಿದೆ ಸರ್. ಸರ್ ಸೂಪರ್ ಹಿಟ್ ಅಲ್ಲ, ಬ್ಲಾಕ್ ಬಸ್ಟರ್ ಇಷ್ಟ ಆಗುತ್ತೆ ಸರ್. ಥ್ಯಾಂಕ್ ಯು ಸರ್. ಸರ್ ಆಕ್ಚುಲಿ ಮೂವಿ ಅವ್ರದ್ದು ಆಟಿಟ್ಯೂಡ್ ತುಂಬಾ ಚೆನ್ನಾಗಿದೆ ಮೂವಿಯಲ್ಲಿ, ಅಂಡ್ ಅವ್ರ ಸ್ವ್ಯಾಗ್ ಅವ್ರದ್ದು ಈ ಮೂವಿಯಲ್ಲಿ ಅವ್ರದ್ದು ಡ್ಯಾನ್ಸ್ ತುಂಬಾ ಚೆನ್ನಾಗಿದೆ. ನಾನು ನಾರ್ಮಲಿ ಕಿಚ್ಚ ಸರ್ ಮೂವಿ ಎಲ್ಲ ಜಾಸ್ತಿ ನೋಡಿಲ್ಲ, ಲಾಸ್ಟ್ ಮ್ಯಾಕ್ಸ್ ನೋಡಿದ್ದೀನಿ, ವಿಕ್ರಾಂತ್ ರೋಣ ನೋಡಿದ್ದೀನಿ. ಅದರಲ್ಲೆಲ್ಲ ಕಂಪೇರ್ ಮಾಡಿದ್ರೆ ಇದರಲ್ಲಿ ಡ್ಯಾನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮೇನ್ಲಿ ಅವ್ರ ಡ್ಯಾನ್ಸ್ ಮತ್ತೆ ಅವ್ರದ್ದು ಆಟಿಟ್ಯೂಡ್ ಇಷ್ಟ ಆಯ್ತು ನನಗೆ. ಸಿನಿಮಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಎಲ್ಲೂ ಬೋರ್ ಆಗೋದಿಲ್ಲ, ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ, ನೆಕ್ಸ್ಟ್ ಪಾರ್ಟ್ ಏನಾಗ್ಬೋದು ಅಂತೆಲ್ಲ ಕ್ಯೂರಿಯಾಸಿಟಿ ಇದೆ. ಸೊ ನೋಡ್ಬೋದು, ತುಂಬಾ ಚೆನ್ನಾಗಿದೆ, ಯಾವ ಫ್ಯಾಮಿಲಿ ನೋಡ್ಬೋದು. ಅಂಡ್ ಈ ಮೂವಿ ನಾರ್ಮಲಿ ಯೂತ್ಸಿಗೆ ಇಷ್ಟ ಆಗತ್ತೆ, ಚೆನ್ನಾಗಿದೆ. ಎಸ್ ಡೆಫಿನೆಟ್ಲಿ ಹಿಟ್ ಆಗತ್ತೆ, ಪಕ್ಕ 100 ಡೇಸ್. ಸರ್ ವರ್ತು ಸರ್. ನಾನು ಕಿಚ್ಚ ತುದಿ ಫ್ಯಾನು, ನೀವು ಆನೆಸ್ಟ್ ಕೇಳದೆ ಬೇಡ, ನಾನೇ ಹೇಳ್ಬಿಡ್ತೀನಿ ಹೇಗಿದೆ ಅಂತ. ಬಟ್ ಫಸ್ಟ್ ಟೈಮ್ ಸರ್ ನಾನು ಬಾಸ್ತು ಈ ರೀತಿ ಡ್ಯಾನ್ಸ್ ನೋಡಿದ್ದು. ಟೋಟಲ್ 4 ಸಾಂಗ್ ಇದೆ. 4 ಸಾಂಗ್ ಅಲ್ಲಿ 3 ಸಾಂಗ್ ಅಲ್ಲಿ ಬಾಸು ಫುಲ್ ಡ್ಯಾನ್ಸ್ ಮಾಡಿದ್ದಾರೆ. ನಾನಂತೂ ಫುಲ್ ಖುಷಿಯಾಗಿ ಹೋಗಿದ್ದೀನಿ. ನಾವು ಬರೀ ಒಂದು ಸ್ಟೆಪ್ ನೋಡಿದ್ವಿ ಒಂದು. ಇಲ್ಲಿ ಬಂದು ನೋಡಿ ನೀವು 3 ಸಾಂಗ್ ಅಲ್ಲೂ ಫುಲ್ ಡ್ಯಾನ್ಸ್ ಮಾಡಿದ್ದಾರೆ ಬಾಸು. ಚಿಂದಿಯಾಗಿದೆ. ನಾನು ಎಷ್ಟು ದಿನ ಹೊಡ್ತಾ ಗೊತ್ತಿಲ್ಲ, ಬಟ್ ಮೂವಿ ಅಂದ್ರೆ ಸಕ್ಕತ್ತಾಗಿದೆ. ಆರಾಮ ಬಂದು ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು. ಥ್ರಿಲ್ಲರ್ ಮೂವಿ ಫುಲ್ ಸಕ್ಕತ್ತಾಗಿದೆ ಸರ್. ಸರ್ ಆಕ್ಚುಲಿ ಏನ್ ಗೊತ್ತಾ ಸರ್, ಅದು ಏಟರ್ಸ್ ಕೇಳಿಲ್ಲ, ಈ ಪೈರಸಿ ಮಾಡ್ತಾರಲ್ಲ ಅವ್ರಿಗೆ ಹೇಳಿರೋದು. ಬಟ್ ಏಟರ್ಸ್ ಹೆಂಗಾರು ತಗೊಳ್ಳಿ, ಆ ಸೂಳೆ ಮಕ್ಕಳು ನಮ್ಗೆ ಬೇಗ, ಆ ಬೋಳಿ ಮಕ್ಕಳದು ಸಹವಾಸ ನಮಗ್ ಬೇಡ. ಗಣೇಶನ್ ಮಾಡೋರು ಅಪ್ಪನ್ ಮಾಡ್ತಾರೆ ಅವರು, ಆತರ ಓಕೆನಾ. ಆಕ್ಚುಲಿ ಏನಾಗಿದೆ ಅಂದ್ರೆ ಅವತ್ತು ಬರೀ ಟ್ರೈಲರ್ಗೆನೆ ಏಟರ್ಸ್ಗಳು ಫುಲ್ ಆಗಿದ್ರು ಟೆನ್ಷನ್. ಇವತ್ತು ಬಂದು ನೋಡ್ಲಿ, ಥಿಯೇಟರ್ ಮುಂದೆ ಮಾಡ್ತಾ ಇದೀವಿ ಫ್ಯಾನ್ಸ್ ಆಫ್ ಫಂಕ್ಷನ್. ಈ ಸೆಲೆಬ್ರೇಷನ್ ಇನ್ನು ನಡೀತಾನೆ ಇರುತ್ತೆ, ಯಾವನ್ ಬಂದು ನಿಲ್ಸಕ್ಕಾಗಲ್ಲ ಸರ್. ಥ್ಯಾಂಕ್ ಯು. ಓ ಸೂಪರ್ ಸರ್, ಸೂಪರ್ ಆಯ್ತು. ಇನ್ನು ನೋಡಿಲ್ಲ, ಈಗ ಹೋಗ್ತಾ ಇದೀವಿ, ನೋಡ್ಬೇಕು. ಓಕೆ ಸರ್, ಅವ್ರಿಗೆ ಏಜ್ ಇಸ್ ಜಸ್ಟ್ ಅ ನಂಬರ್ ಅಂತ ಪ್ರೂವ್ ಮಾಡ್ಬಿಟ್ಟವ್ರೆ. ಡ್ಯಾನ್ಸಿಂಗ್ ಅಲ್ಲಿ ಟಾಪ್ ನಾಚು, ಫೈಟಿಂಗ್ ಅಲ್ಲಿ ಟಾಪ್ ನಾಚು, ಥ್ರಿಲ್ಲಿಂಗ್ ಅಂತೂ ಕೇಳಂಗಿಲ್ಲ. ಬಟ್ ನೀವೆಲ್ಲ ಫಿಲಮ್ ಕಂಪೇರ್ ಮಾಡ್ದಂಗೆ 1 ವರ್ಷ ತಗೋತಾರೆ, 2 ವರ್ಷ ತಗೋತಾರೆ. ಬಟ್ 4 ತಿಂಗಳಲ್ಲಿ ಈ ತರ ಕಂಟೆಂಟ್ ಯಾರ ಕೈಲೂ ಕೊಡಕ್ಕಾಗಲ್ಲ. ಬಟ್ ಪೈರಸಿ ವಿಚಾರಕ್ಕೆ ಬಂದ್ರೆ ಎಂತ ಕೋಟಿಗಟ್ಲೆ ತೆಗೆದ್ರು ಮೂವಿ ಹೆಂಗಾದ್ರೂ ಪೈರಸಿ ಆಗೇ ಆಗುತ್ತೆ. ಬಟ್
ಮನೇಲಿ ಕೂತ್ಕೊಂಡು ಮೊಬೈಲ್ ನೋಡೋಕೆ ನಾನು ಹೇಳೋದು ಇಷ್ಟೇ, ಎಲ್ಲೆಲ್ಲೋ ಖರ್ಚು ಮಾಡ್ತೀರಂತೆ. 2 ಅವರ್ 25 ನಿಮಿಷ ಮೂವಿ ಇದೆ, ಆರಾಮಾಗಿ ಬನ್ನಿ. ನೀವು ಅದೇ ನೆಟ್ ಡೌನ್ಲೋಡ್ ಮಾಡ್ಕೊಂಡ್ರು 200 ರೂಪಾಯಿನೇ ಖರ್ಚಾಗುತ್ತೆ. ಅದೇ 200 ರೂಪಾಯಿನೇ ಇಲ್ಲಿ ಬಂದು ಸ್ಪೆಂಡ್ ಮಾಡಿ. ಒಳ್ಳೆ ಥಿಯೇಟರ್ ಎಕ್ಸ್ಪೀರಿಯನ್ಸು, ಒಳ್ಳೆ ಬೇಸ್ ಇದೆ. ನಿಮ್ಮ ನಿಯರೆಸ್ಟ್ ಪಕ್ಕ ಸರ್. ಇನ್ನೊಂದೇನಂದ್ರೆ ಅವ್ರಿಗೆ ಆಲ್ರೆಡಿ 50+ ಆಗಿದ್ರು ಇಷ್ಟು ಎನರ್ಜೆಟಿಕ್ ಆಗಿ ಈ ತರ ಕಂಟೆಂಟ್ ಕೊಟ್ಟರೆ ಯಾರ ಕೈಲಿ ಕಷ್ಟ ಸ್ವಲ್ಪ. ಬಟ್ ತುಂಬಾ ಎಲ್ಲ ಟೀಮ್ ವರ್ಕ್ ಇದೆ, ತುಂಬಾ ಚೆನ್ನಾಗಿದೆ ಮಾತ್ರ ಪಕ್ಕ ಸರ್. ಬಟ್ ಏನಂದ್ರು ಎಂತ ಫಿಲಮ್ ಬಂದ್ರು 25 ಡೇಸ್ ಮೇಲೆ ಸರ್, ಆಮೇಲೆ OTT ಅದಕ್ಕೆಲ್ಲ ಮೂವ್ ಮಾಡ್ತಾರೆ. ಬಟ್ ನಮ್ಮ ಕೈಲಿದೆ, ನಮ್ಮ ಕನ್ನಡ ಫಿಲಮ್ ನಮ್ಮ ಕೈಲಿದೆ. ನಾವು ಥಿಯೇಟರ್ಗೆ ಬಂದು ಮಾಡ್ತಾ ಇದ್ರೆ ಹೌಸ್ಫುಲ್ ಆಗಿ ಓಡುತ್ತೆ, ಇನ್ನೂ ರನ್ ಆಗುತ್ತೆ. 50 ಎಲ್ಲ 100 ಡೇಸ್ ಆಗುತ್ತೆ. ನೋಡ್ಬೇಕು ಸರ್, ಅದನ್ನು ನೋಡಬೇಕು, ಅದನ್ನು ವೈಟಿಂಗ್ ಇದೆ. ಇದು ಪ್ರಿಯಾರಿಟಿ ಫಸ್ಟ್, ಇದು ಅದಾದ್ಮೇಲೆ ಸೆಕೆಂಡ್ 45. ಸರ್ ಚೆನ್ನಾಗಿದೆ, ಫ್ರಮ್ ಸ್ಟಾರ್ಟಿಂಗ್ ಟು ಎಂಡಿಂಗ್ ವರೆಗೂ ತುಂಬಾ ಚೆನ್ನಾಗಿದೆ. ಈ ಫಿಲಮ್ನ ಅವರೇ ಬೀಟ್ ಮಾಡಬೇಕು ಹೊರತು ಬೇರೆ ಯಾರು ಬೀಟ್ ಮಾಡಕ್ ಆಗಲ್ಲ. ಅವ್ರ ಫಿಲಮ್ ಅವರೇ ಸರಿಸಾಟಿ, ಬೇರೆ ಯಾರು ಇಲ್ಲ. ಚೆನ್ನಾಗಿದೆ ಸರ್, ಡ್ಯಾನ್ಸ್ ಆಗಲಿ, ಆಕ್ಷನ್ ಮೂವಿ ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ, ಎಲ್ಲರೂ ಬಂದು ನೋಡಿ ಸರ್. ಇದು ಚೆನ್ನಾಗಿದೆ. ನಮ್ಮ ಬಾಸ್ ಮೂವಿ ಅಂತ ಹೇಳ್ತಾ ಇಲ್ಲ, ಕನ್ನಡ ಇಂಡಸ್ಟ್ರಿಲಿ ಎಲ್ಲಾ ಕನ್ನಡ ಫಿಲಮ್ನು ನೋಡಿ, ಎಲ್ಲದಕ್ಕೂ ಪ್ರೋತ್ಸಾಹಿಸಿ. ನಾವೆಲ್ಲ ಒಂದೇನೆ, ಅವ್ರು ದೊಡ್ಡವ್ರು ಇವ್ರು ಚಕ್ಕವ್ರು ಯಾರು ಇಲ್ಲ, ಎಲ್ಲಾ ಹೀರೋಗಳು ಒಂದೇನೆ. ಪ್ರತಿಯೊಬ್ಬರಿಗೂ ಎಂಕರೇಜ್ ಮಾಡಿ ಪ್ರತಿ ಫಿಲಮು ನೋಡೋಣ. ಡೆವಿಲ್ ಅಂತ ಆಗ್ಲಿ, 45 ಅಂತ ಆಗ್ಲಿ, ಇದಾಗ್ಲಿ, ಮಾರ್ಕ್ ಆಗ್ಲಿ, ಅಲ್ಲ ಪ್ರತಿಯೊಂದು ಫಿಲಮು ನೋಡೋಣ. ಯಾವ್ದು ಕಾಂಪಿಟೇಷನ್ ಯಾವ್ದು ಇಲ್ಲ ಸರ್, ಎಲ್ಲ ನಮ್ಮ ಕನ್ನಡ ಫಿಲಮೇ. ನಮ್ಮ ಕನ್ನಡ ಜನ ಬೆಳೆಸೋಣ, ಆಲ್ರೆಡಿ ಬೆಳೆದಿದ್ದಾರೆ, ಅವ್ರನ್ನ ಎತ್ತ ತಗೋಣ ಸರ್. ತುಂಬಾ ಚೆನ್ನಾಗಿ ಹಿಟ್ಟಾಗುತ್ತೆ, ತುಂಬಾ ಚೆನ್ನಾಗಿ ನಡೀತಾ ಇದೆ. ನಾವು ಫಸ್ಟ್ ಡೇ ಫಸ್ಟ್ ಶೋ, ನಾವು ಪ್ರತಿಯೊಂದು ಇನ್ನೊಂದೇನ್ ಬೇಜಾರು ಅಂದ್ರೆ ಇನ್ನೂ 1 ವರ್ಷ ಗಂಟ ಕಾಯ್ಬೇಕು ನಮ್ಮ ಬಾಸ್ನ ಮತ್ತೆ ನೋಡೋದಕ್ಕೆ, ಅದೊಂದು ಬೇಜಾರಾಗ್ತಿದೆ ಅಷ್ಟೇ. ಬಟ್ ಮೂವಿ ಅಂತೂ ತುಂಬಾ ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಇನ್ನೊಂದು ನೀವು ಫ್ಯಾನ್, ಅವ್ರ ಫ್ಯಾನ್, ಇವ್ರ ಫ್ಯಾನ್ ಅನ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಕನ್ನಡ ಫಿಲಂ ಅಂತ ಬಂದು ನೋಡೋದು ಒಳ್ಳೇದು. ನಾವು ಅವ್ರ ಫ್ಯಾನ್, ಇವ್ರು ನೋಡ್ಬಾರ್ದು, ಅವ್ರು ನೋಡಕ್ ಆ ಕಂಪ್ಯಾರಿಸನ್ ಬಿಟ್ಬಿಟ್ಟು ನಮ್ಮ ಕನ್ನಡ ಫಿಲಂ ಫಸ್ಟ್ ಸಪೋರ್ಟ್ ಮಾಡ್ರಿ. ಎಲ್ಲ ಹೀರೋಗಳು ಬೆಳೀತಾರೆ. ನೀವು ಅವ್ರನ್ನ ಇವ್ರಿಗೆ ಇವ್ ಮಾಡ್ಕೊಂಡು ಡಿಗ್ರೇಡ್ ಮಾಡ್ಕೊಳಕ್ ಹೋದ್ರೆ ಯಾರು ಅವರು ಬೆಳೆಯಲ್ಲ, ಅವರು ಬೆಳೆಯಲ್ಲ. ಸೊ ಅದಕ್ಕಿಂತ ಮುಂಚೆ ನಮ್ಮ ಕನ್ನಡ ಫಿಲಂ ನಾವು ಬೆಳೆಸ್ಕೊಂಡ್ರೆ ಎಲ್ಲ ಹೀರೋಗಳು ಮುಂದೆ ಬಂದು ನಿಲ್ಕೊಂತಾರೆ. ಕೆಲವೊಬ್ರು ಮಾಡ್ತಾರೆ, ಕನ್ನಡ ಇಂಡಸ್ಟ್ರಿ ಹಾಳು ಮಾಡ್ತಾ ಇದಾರೆ. ಬಿಡಕ್ ಹೋಗ್ಬಿಡಿ, ಯಾರೇ ಆಗ್ಲಿ, ನಮ್ಮ ಕನ್ನಡ ಇಂಡಸ್ಟ್ರಿ ನಾವೇ ಟಾಪ್ ತಗೊಂಡ್ ಹೋಗ್ಬೇಕು. ಅದೊಂದು ಎಲ್ಲರೂ ಜೊತೆಗೆ ಸೇರ್ಕೊಂಡು ಎಲ್ಲಾ ಇಂಡಸ್ಟ್ರಿಗಿಂತ ನಾವು ಟಾಪ್ ಅಂತ ತೋರಿಸ್ಬೇಕು. ಆಲ್ರೆಡಿ ಟಾಪ್ ಅಲ್ಲಿ ಇದೀವಿ, ಇನ್ನ ಅದನ್ನ ಉಳಿಸ್ಕೊಂಡು ಹೋಗ್ಬೇಕಷ್ಟೇ. ಬಟ್ ನೆಗೆಟಿವ್ ಬೇಡ ಅಷ್ಟೇ ಸರ್, ಪಾಸಿಟಿವ್ ಆಗಿ ಇರ್ಲಿ. ನೀವು ರಿವ್ಯೂ ತಗೊಂತೀರಿ, ಪಾಸಿಟಿವ್ ಆಗಿ ಕೊಡಿ. ನೀವು ಬೇಕಾದ್ರೆ ನಾನು ಹೆಸರು ತಗೋತೀನಿ, ಬೇಕಾದ್ರೆ ದರ್ಶನ್ ಫ್ಯಾನ್ಸ್ ಅಂತಿರೋ, ಯಾರ್ ಫ್ಯಾನ್ಸ್ ಅಂತಿರೋ ಗೊತ್ತಿಲ್ಲ. ಫಿಲಂ ನೋಡಿ, ಕನ್ನಡ ಫಿಲಂ ಫಸ್ಟ್. ನೀವು ಫ್ಯಾನ್ಸ್ ಆಗಿರಾಗ್ತಿರೋ ಏನಾರು ಆಗ್ತಿರೋ, ಫಿಲಂ ಫಸ್ಟ್. ಫಿಲಂ ಸಪೋರ್ಟ್ ಮಾಡಿ. ಫಿಲಂ ಸಪೋರ್ಟ್ ಆದ್ರೆ ನಿಮ್ಗೆ ಅವರು ಬರ್ತಾರೆ, ಇವರು ಮುಂದೆ ಬರ್ತಾರೆ ಅಷ್ಟೇ ಸರ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.